ಅಳತೆಯನ್ನ ಮಾಡ್ತೀವಿ. ಹಾಗಾದ್ರೆ ಇದ್ರ ಬಗ್ಗೆ ಕ್ಲಿಯರ್ ಆಯ್ತಾ? ಇನ್ನೊಂದು ಸಿಲಿಂಡರ್ ಇದ್ರಾಗ ಎಷ್ಟು ml ಇರುತ್ತಾ? ಅರ್ಧ ಲೀಟರ್. ಇದ್ರಾಗ ಎಷ್ಟು ml ಇರುತ್ತಾ? ಇದ್ರ ಎಷ್ಟು ml ಇರುತ್ತಾ? ಇದು ಎಷ್ಟಿರುತ್ತೆ? ವೆರಿ ಗುಡ್. ನಾಳೆಗೆ ಇದ್ರಕ್ಕೆ ಅರ್ಧ ಒಂದಿರುತ್ತೆ 90 ಅದನ್ನ 50 ತರಬೇಕು. ಅದೊಂದು ತರಬೇಕಿತ್ತು. ಓಕೆ, ಅವಾಗ ನಿಮ್ಗೆ ಗೊತ್ತಾಗುತ್ತಾ? ಹಾಗಾದ್ರೆ ಇದು ಎಷ್ಟು ಲೀಟರ್ ಇಡಿಸ್ಬೋದು ಅಂದಾಜು? ನೀವು ಬಾಟ್ಲಿ ನೀವು ನೋಡಿಲ್ಲ, 1 ಲೀಟರ್ ಬಾಟ್ಲಿ 1 kg ಬಾಟ್ಲಿ ತರ್ತಾನೆ ಯಾರು ನೀವು? ಎಲ್ಲ ಲೀಟರ್ ಅಳತೆಯಲ್ಲಿ ದ್ರವವನ್ನು ಹೆಚ್ಚಾಗಿ ಅಳತೆ ಮಾಡ್ತೀವಿ. ಓಕೆ, ಕೂಡಿ. ಥ್ಯಾಂಕ್ ಯು. ಕೂಡಿ. ನಾವು ಬದುಕ್ತೀವಾ? ಹಾಗೆ ಕೂಡ ಈಗ ಇದು ಮೇಣದ ಬತ್ತಿ ಎತ್ತೀವಲ್ಲ, ಇದು ಉರಿಬೇಕಾದ್ರೆ ಏನ್ ಬೇಕಿದಕ್ಕ? ಅಥವಾ ಗಾಳಿ, ಆಮ್ಲಜನಕ ಬೇಕಿದಕ್ಕ. ನೀವೇನಂತೀರಿ? ಗಾಳಿ ಇರ್ಲಿಲ್ಲ ಅಂದ್ರ ನೀವೇನಂದ್ರಿ? ಗಾಳಿ ಇರ್ಲಿಕ್ಕೆ ಉರಿತೈತಿ ಅಂದ್ರಿ, ಹೌದಿಲ್ಲ? ಬಾಗ್ಲ ಕಿಟಕಿ ಮುಚ್ಚಿದ ಮೇಲೆ ಎಷ್ಟು ಬರುತ್ತಾ ಉರಿತಿರ್ತದ, ನಿಮ್ಗೆ ಗೊತ್ತಾಗಲ್ಲ. ಈಗ ಹಾಗಾದ್ರೆ ಆಮ್ಲಜನಕ ಇರ್ಲಿಲ್ಲ ಅಂದ್ರೆ ಅದು ಉರಿತೈತೆ ಇಲ್ಲ ಅನ್ನೋದು ನಾವು ಸಣ್ಣ ಪ್ರಯೋಗ ಮೂಲಕ ತಿಳ್ಕೊಳ್ಳೋಣ. ಸರ್ ಹೇಳ್ತಾರೆ ಇದ್ರ ಬಗ್ಗೆ. ಆಮ್ಲಜನಕ ಎಲ್ಲೈತಿ ಇಲ್ರಿ. ಎಷ್ಟು ಪ್ರಮಾಣದಾಗೈತಿ ಹೊರಗೆ ಆಮ್ಲಜನಕ? ಆಮ್ಲಜನಕನ ಜಾಸ್ತಿ ಆಯ್ತು, ಸಾರಜನಕ ಜಾಸ್ತಿ ಆಯ್ತು? ಆಮ್ಲಜನಕ ಜಾಸ್ತಿ ಆಯ್ತಾ? ಇಲ್ಲ. ಸೊ ನಮ್ಮ ವಾತಾವರಣದಾಗ ಪ್ರತಿಶತ 100 ಅಂತ ತಗೊಂಡ್ರೆ 78% ಸಾರಜನಕ ಇದೆ, ಹೌದಾ? ಇದ್ರ ಜೊತೆಗೆ 21% ಏನೈತಿ? ಆಮ್ಲಜನಕ. ಈಗ ಹೇಳಿದ್ರಲ್ಲ 21% ಏನೈತಿ? ಆಮ್ಲಜನಕ. ಟೋಟಲ್ ಎಷ್ಟೈತಿ ಇವಾಗ? 99% ಆಯ್ತು, ಹೌದಾ? ಸಾರಜನಕ ಆಮ್ಲಜನಕ ಸೇರಿ ಎಷ್ಟಾಯ್ತು? 99. ಇನ್ನು 1% ಏನಿರ್ತೈತಿ? ಇನ್ನೂ 1% ಏನಿರ್ತೈತಲ್ಲ, ಬೇರೆ ಬೇರೆ ತರಹದ ಗಾಳಿ ಅಥವಾ ವಾತಾವರಣದ ಜೊತೆಗೆ ಏನಾಗುತ್ತೆ? ಅನಿಲಗಳು ಸೇರ್ಕೊಂಡಿರ್ತವೆ, ಹೌದಾ? ನೀವೇನ್ ಮಾಡಕತ್ತೀರಿ ಇವಾಗ? ಸೊ ಈ ಮೇಣದ ಬತ್ತಿ, ಹೌದಾ? ಆಮ್ಲಜನಕ ಇದ್ದು ಉರಿತೈತೋ ಇನ್ನು ಇರ್ಲಾರ್ದ ಉರಿತೈತೋ ಚೆಕ್ ಮಾಡ್ಬೇಕು, ಹೌದಾ? ಹಾಗಾದ್ರೆ ಇವಾಗ ಸೊ ಈಗ ಗ್ಲಾಸ್ನ ಏನ್ ಮಾಡ್ಬೇಕು? ಮುಚ್ಚಬೇಕಾ? ಇವಾಗ ಆರ್ತು, ಕರೆಕ್ಟಾ? ಹೌದಾ? ಯಾಕೆ ಆರ್ತು? ಆಮ್ಲಜನಕ ಇಲ್ರಿ. ಆಮ್ಲಜನಕದ ಕೊರತೆ ಇದೆ, ಹೌದಾ? ಸೊ ಇದನ್ನ ನೋಡ್ರಿ, ಬರೀ ಈ ಮೇಣಬತ್ತಿ ಅಲ್ಲ, ಇದಕ್ಕಿಂತ ಒಂದು ಸ್ವಲ್ಪ ಮೇಣಬತ್ತಿ ತಗೋರಿ, ಇದಕ್ಕಿಂತ ಒಂದು ಸ್ವಲ್ಪ ದೊಡ್ಡ ಮೇಣಬತ್ತಿ ತಗೋರಿ, ಹೌದಾ? ಇದಕ್ಕಿಂತ ಒಂದು ಸ್ವಲ್ಪ ದೊಡ್ಡ ಮೇಣಬತ್ತಿ ತಗೊಂಡಾಗ ಬೇಗ ಆರ್ಬಿಡ್ತದೆ. ಇದಕ್ಕಿಂತ ಒಂದು ಸ್ವಲ್ಪ ಸಣ್ಣ ತಗೊಳ್ರಿ, ಇದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ. ಈಗ ಇಷ್ಟ ತಗೊಳ್ರಿ, ಇಷ್ಟೊತ್ತನ ಇತ್ತಲ್ಲ ಇದು, ಇದೇ ಜಾಸ್ತಿ ಉಳಿದಿದ್ದದು. ನೀವು ಇದಕ್ಕಿಂತ ಒಂದು ಸ್ವಲ್ಪ ದೊಡ್ಡದಿದ್ರೆ ಇರ್ತಿದ್ರೆ ಅಷ್ಟೊತ್ತಿಗೆ ಆಫ್ ಆಗ್ಬಿಡ್ತಿತ್ತು ಅವಾಗಲೇ. ಪ್ರಯೋಗ ಮಾಡಿ ನೋಡ್ತೀರಾ? ಇದಕ್ಕಿಂತ ಒಂದು ಸ್ವಲ್ಪ ಎತ್ತರ ಇಟ್ಟು ನೋಡ್ರಿ ಮೇಣಬತ್ತಿ, ಇದಕ್ಕಿಂತ ದೊಡ್ಡದಿರುತ್ತಲ್ಲ, ದೊಡ್ಡ ಇಡ್ತವ್ರಿ ನೋಡ್ರಿ, ಈಗ ಇಷ್ಟ ಐತಿ. ಇದಕ್ಕಿಂತ ಒಂದು ಸ್ವಲ್ಪ ದೊಡ್ಡದು, ಇದಕ್ಕಿಂತ ಒಂದು ಸ್ವಲ್ಪ ದೊಡ್ಡದಿಟ್ಟು ತಗೊಂಡ್ ಮಾಡ್ರಿ, ನಿಮ್ಗೆ ಬೇರೆ ಬೇರೆ ಬರ್ತದ ಇದು ಬರ್ತದೆ. ಇದನ್ನ ಇಟ್ಟಾಗ ಏನಾಯ್ತು? ಸ್ವಲ್ಪ ಬಾಳತನ ಹೋಗುತ್ತೆ. ಇದಕ್ಕಿಂತ ಒಂದು ಸ್ವಲ್ಪ ಎತ್ತರ ಇಟ್ಟಾಗ ಏನಾಯ್ತು? ಬಾಳ ಬರಂಗಿಲ್ಲ, ಬೇಗ ಆಫ್ ಆಗಿರ್ತದೆ, ಹೌದಾ? ಇದು ವ್ಯತ್ಯಾಸ, ಹೌದಾ? ಆಮ್ಲಜನಕದ ಕೊರತೆ ಯಾವ ರೀತಿ ಉಂಟಾಗುತ್ತಾ ನೀವು ಬೇರೆ ಬೇರೆ ಕ್ಯಾಂಡ್ ಇಟ್ಕೊಂಡು ನೋಡಿ. ಹೇಗೆ ಮಾಡ್ತೀರಿ ಇದು ಮನ್ಯಾಗ? ನಾವು ನೋಡೋಣ. ಓಕೆ, ಗಾಳಿಗೆ ತೂಕ ಐತೆ ಇಲ್ಲ ಅಂತ ಕೇಳಿದಾಗ ನೀವೇನಂದ್ರಿ? ಗಾಳಿಗೆ ತೂಕ ಇಲ್ಲ ಅಂತ ಹೇಳಿದ್ರಿ. ಹಾಗಾದ್ರೆ ಇಲ್ಲಿ ನಾನು ಒಂದು ಕೋಲ್ ತಗೊಂಡಿನಿ. ಕೋಲ್ ತಗೊಂಡು ಈ ಕಡೆ ಒಂದು ಬಲೂನ್ ಕಟ್ಟಿನಿ. ಓಕೆ, ಈ ಕಡೆ ಒಂದು ಬಲೂನ್ ಕಟ್ಟಿನಿ, ಇದಕ್ಕೆ ಗಾಳಿ ತುಂಬಿನಿ. ಈ ಕಡೆ ಒಂದು ಬಲೂನ್ ಕಟ್ಟಿನಿ, ಇದು ಗಾಳಿ ತುಂಬಿಲ್ಲ. ನೀವ್ ಹೇಳಿದ್ರಿ ಗಾಳಿ ತೂಕಿಲ್ಲ ಅಂತ, ಅದು ಗೊತ್ತಾಗಬೇಕಲ್ಲ. ಹಾಗಾದ್ರೆ ಖಾಲಿ ಬಲೂನ್ ಕಟ್ಟಿನಿ, ಇದು ತುಂಬಿದ ಬಲೂನ್ ಕಟ್ಟಿನಿ. ಈಗ ತೂಕಿತ್ತಂದ್ರೆ ಇದು ಜಾಸ್ತಿ ಬರುತ್ತೆ, ತೂಕಿಲಿಕ್ಕೆ ಸೇಮ್ ನಿಂದಿರುತ್ತೆ, ಹೌದಲ್ಲ? ಇದು ಸಮಾನಾಂತರದಲ್ಲಿ ಇದಕ್ಕೊಂದು ಬ್ಯಾಲೆನ್ಸಿಗಾಗಿ ದಾರ ಕಟ್ಟಿನಿ, ಸಮನಾಗಿ ಬ್ಯಾಲೆನ್ಸ್ ಐತಿ ಇದು. ಈಗ ನೋಡು, ಈಗೇನಂತ ನಮ್ಮ ಕಡೆ ಯಾಕಡೆ ವಾಲ್ತು? ಗಾಳಿ ಇದ್ದಲ್ಲೇ. ಗಾಳಿಗೆ ವಜ್ಜೆ ಐತಿಲ್ಲ? ಗಾಳಿಗೆ ತೂಕ ಐತೆ ಇಲ್ಲೋ? ಗಾಳಿಗೆ ತೂಕ ಐತೆ ಇಲ್ಲೋ? ಗಾಳಿ ಇಲ್ಲ, ಅದಕ್ಕೆ ಇದು ಮೇಲೆ ಬಂದೈತಿ. ಇದು ಗಾಳಿ ತುಂಬಿರ ಇದು ಬರ್ತಿತ್ತು, ಹೌದಲ್ಲ? ಹಾಗಾದ್ರೆ ಗಾಳಿ ತೂಕ ಐತಿ, ಗೊತ್ತಾಗ್ತಿಲ್ಲ ಈಗ? ಗಾಳಿಗೆ ತೂಕ ಇದೆ ಅನ್ನೋದು ಈ ಪ್ರಯೋಗದ ಮೂಲಕ ನಾವು ತಿಳ್ಕೋಬಹುದು. ಓಕೆ, ಗೊತ್ತಾಯ್ತಾ?
ಥ್ಯಾಂಕ್ ಯು.